ಕೂಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅಷ್ಟು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಡು ಹುಡುಗ ಸುದೀಪ್ ಎಮ್ಮೆಲ್. ಇವತ್ತು ನಾನು ಬಂದಿರೋದು ನಮ್ಮ ಶಾಲೆಯಲ್ಲಿ ಹಳೆಯ ಶಿಕ್ಷಕರಾದಂತಹ ಪಣೀಶ್ ಸರ್ ಅವರನ್ನು ಭೇಟಿ ಮಾಡಲೆಂದು ಬಂದಿದ್ದೇನೆ. ಸರ್, ನಾನು 1998ರಿಂದ 2005ರವರೆಗೂ ಅರ್ಕಲ್ಗೂಡು ತಾಲೂಕು ರಾಮನಾಥಪುರ ಹೋಬಳಿ ಮತ್ತಿಗೋಡ್ ಶಾಲೆನಲ್ಲಿ ಕೆಲಸ ಮಾಡಿದೆ. ನನಗೆ ಒಂದು ಮರೆಯಲಾಗದ ಕ್ಷಣ, ನೆನಪಿಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅಷ್ಟು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯಲ್ಲಿ ಹೇಳಬೇಕು ಅಂತಂದರೆ, ನಾನು ಆಲೇ 5ರಿಂದ 6 ಕ್ಲಾಸ್ಗಳನ್ನು ಚೇಂಜ್ ಮಾಡಿದ್ದೀನಿ. ಆದರೆ ಆ ಒಂದು ಊರನ್ನು 5 ವರ್ಷಗಳ ಕಾಲ, 7 ವರ್ಷಗಳ ಕಾಲ ನಾನು ಮರ್ತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ನೇರವಾಗಿ ದೊಡ್ಡಹಳ್ಳಿಗೆ ಬಂದೆ. ತಾಲೂಕನ್ನೇ ಬಿಟ್ಟು ಹೊರಗೆ ಬಂದೆ. ಆ ಇಡೀ ತಾಲೂಕಿನ ಎಜುಕೇಷನ್ನೇ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಮತ್ಗೋಡಿನ ಜನ ನನ್ನನ್ನು ಕಂಡಂಥ ರೀತಿ, ನಾನೀಗ ನೀವು ವಿಡಿಯೋ ತೋರಿಸಿದಾಗ ನಾನು ನೆಟ್ಟಂಥ ತೆಂಗಿನ ಗಿಡಗಳು ಬೃಹದಾಕಾರವಾಗಿ ಬೆಳೆದು ನಿಂತಿದ್ದಾವೆ. ಆ ನನ್ನ ಸ್ಟೂಡೆಂಟ್ ಇವ್ರು ಬಂದು ನನ್ನನ್ನು ಇವತ್ತು ಹುಡಿಕೊಂಡು ಬಂದು ನೋಡ್ತಾ ಇರ್ತಕ್ಕಂಥದ್ದು ನನಗೆ ತುಂಬಾ ಖುಷಿ ತಂದುಕೊಡ್ತಕ್ಕಂಥ ಒಂದು ಸನ್ನಿವೇಶ ಆಗಿದೆ. ನಾನು ಅಲ್ಲಿ ಜನಕ್ಕೆ ಹೇಳೋದಿಷ್ಟೇ, ಈ ವಿಡಿಯೋ ಮುಖಾಂತರ ನಿಮಗೆ ನಾನು ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮನ್ನೆಲ್ಲ ಭಗವಂತ ಚೆನ್ನಾಗಿಟ್ಟಿರಲಿ. ನಿಮ್ಮ ಆಶೀರ್ವಾದದಿಂದ ಇದುವರೆಗೂ ಒಂದು ಬ್ಲಾಕ್ ಪಾಯಿಂಟ್ ಇಲ್ಲಲೇ ನನ್ನ ಡ್ಯೂಟಿನ ನಾನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಎಲ್ರಿಗೂ ಧನ್ಯವಾದ. ಈಗ ಹೊಳೆನರಸೀಪುರ ತಾಲೂಕು, ನೀವು ಬೋರ್ಡನ್ನು ನೋಡ್ತೀರಿ ವಿಡಿಯೋದಲ್ಲಿ, ದಾಸೇಗೌಡನ ಕೊಪ್ಪಲು ಅನ್ನೋ ಶಾಲೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮತ್ತಿಗೋಡಿನ ಎಲ್ಲ ಜನಕ್ಕೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್.